ನಮಸ್ಕಾರ. JBS63 ಅಪ್ಡೇಟ್ಸ್ ಚಾನಲ್. ಅರಸೀಕೆರೆ ಪುಣಬಘಟ್ಟ ವಿದ್ಯುತ್ ಪ್ರಸರಣ ಕೇಂದ್ರಕ್ಕೆ ಸತ್ತೂರು ಹಾಗೂ ಕಂಚೀಕೆರೆ ರೈತರಿಂದ ಪ್ರತಿಭಟನೆ. ತಾಲೂಕಿನ ಸತ್ತೂರು ಹಾಗೂ ಕಂಚೀಕೆರೆ ರೈತರಿಂದ ರೈತರ ಪಂಪ್ಸೆಟ್ಗಳಿಗೆ 3 ತಿಂಗಳಿಂದ ವೋಲ್ಟೇಜ್ ಕಡಿಮೆ ಬರುವುದರಿಂದ ಪಂಪ್ಸೆಟ್ಗಳು ಪ್ರಾರಂಭವಾಗುತ್ತಿಲ್ಲ. ಮೋಟಾರ್ ಹಾಗೂ ಟಿಸಿಗಳು ಸುಡುತ್ತಿವೆ. ರೈತರ ಬೆಳೆಗಳು ಒಣಗುತ್ತಿವೆ. ಇದರ ಬಗ್ಗೆ ಕೆಇಬಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕಾಗಿ ಈ ದಿನ ರೈತರು ಪ್ರಸರಣಾ ಘಟಕಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಎಇಇ ಪಂಡಿತಾರಾಧ್ಯ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಮಾತನಾಡಿ, ರೈತರ ಸಮಸ್ಯೆಗಳನ್ನು ಆಲಿಸಿ ಮೇಲಧಿಕಾರಿಗಳ ಜೊತೆ ಮಾತನಾಡಿ ಇನ್ನೂ 2 ದಿನಗಳಲ್ಲಿ ಸಮಸ್ಯೆಯನ್ನು ಬಗೆಹರಿಸುತ್ತೇನೆಂದು ಹೇಳಿದರು. ರೈತರು 2 ದಿವಸದೊಳಗೆ ಸಮಸ್ಯೆ ಬಗೆಹರಿಸದೇ ಇದ್ದರೆ ಪ್ರಸರಣಾ ಘಟಕಕ್ಕೆ ಮುತ್ತಿಗೆ ಹಾಕಿ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೈತರು ಕೆಇಬಿ ಅಧಿಕಾರಿ ಭರವಸೆ ನೀಡಿದ ಮೇಲೆ ಧರಣಿಯನ್ನು ವಾಪಸ್ ತೆಗೆದುಕೊಂಡರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಬಿಎಸ್ ಮಹದೇವಪ್ಪ, ಜ್ಯೋತಯ್ಯ, ಎಚ್ ಲೋಕಪ್ಪ, ಬಿ ವಿರೂಪಾಕ್ಷಪ್ಪ, ಬಿ ಬಸವರಾಜ್, ಇಂದ್ರಯ್ಯ, ಪೂಜಾರ್, ನಾಗಪ್ಪ, ಕೆಂಚನಗೌಡ, ಸುನಿಲ್, ಪ್ರಕಾಶ್, ಭರತೇಶ್, ಎ ಮಂಜಪ್ಪ, ವಟ್ವಳ್ಳಿ, ರಾಜಪ್ಪ, ಕರಿಬಸಪ್ಪ, ಕೆಇಬಿ ಮೇಲ್ವಿಚಾರಕಿ ಅರುಣಾ, ರಾಜಿಕ್ ಸಾಹೇಬ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಮಹೇಶ್. ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಂ ಅವರು. ನಮಸ್ಕಾರ. ಇದು ನಿಮ್ಮ JBS63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.